ಸ್ಯಾಂಡಲ್ವುಡ್ನಲ್ಲಿ ಈಗಲೂ ಚರ್ಚೆಯಲ್ಲಿರುವಂತಹ ದುರಂತ ಅಂದರೆ ಅದು ಸೌಂದರ್ಯ ಸಾವು. ಸೌಂದರ್ಯ ಸಾವಿನ ಬಗ್ಗೆ ಅವರ ಅತ್ತಿಗೆ ನಿರ್ಮಲಾ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸೌಂದರ್ಯ ಸಾವಿಗೆ ಆ ಸಿನಿಮಾ ಕಾರಣ ಆಯ್ತಾ? ಆ ಫ್ಲೈಓವರ್ ಮೇಲೆ ಸೌಂದರ್ಯ ಆತ್ಮ ಓಡಾಡೋದು ನಿಜಾನಾ? ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸ್ಯಾಂಡಲ್ವುಡ್ನಲ್ಲಿ ಈಗಲೂ ಚರ್ಚೆಯಲ್ಲಿರುವಂತಹ ದುರಂತ ಅಂದರೆ ಅದು ಸೌಂದರ್ಯ ಸಾವು. ಸೌಂದರ್ಯ ಸಾವಿನ ಬಗ್ಗೆ ಅವರ ಅತ್ತಿಗೆ ನಿರ್ಮಲಾ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸೌಂದರ್ಯ ಸಾವಿಗೆ ಆ ಸಿನಿಮಾ ಕಾರಣ ಆಯ್ತಾ? ಆ ಫ್ಲೈಓವರ್ ಮೇಲೆ ಸೌಂದರ್ಯ ಆತ್ಮ ಓಡಾಡೋದು ನಿಜಾನಾ? ಸೌಂದರ್ಯ ಸತ್ತಿದ್ದು ಇದೇ ಕಾರಣಕ್ಕ ಅನ್ನೋ ಅನೇಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಸೌಂದರ್ಯ ಗಂಧರ್ವ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ತೆಲುಗು, ಮಲಯಾಳಂ, ತಮಿಳು ಮತ್ತು ಹಿಂದಿಯಲ್ಲಿ ಸೌಂದರ್ಯ ಅಭಿನಯ ಮಾಡ್ತಿದ್ರು. ಆ ಕಾಲದಲ್ಲಿಯೇ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ಸೌಂದರ್ಯ ಮಿಂಚಿದ್ರು. 12 ವರ್ಷ ಕಲಾವಿದೆಯಾಗಿ ಮಿಂಚಿದಂತಹ ಸೌಂದರ್ಯ 85ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು. ವಿಷ್ಣುವರ್ಧನ್, ಅಮಿತಾಬ್ ಬಚ್ಚನ್, ಚಿರಂಜೀವಿ, ವಿಕ್ಟರಿ ವೆಂಕಟೇಶ್, ನಾಗಾರ್ಜುನ, ಮೋಹನ್ ಬಾಬು ಹೀಗೆ ಅನೇಕ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ತೆರೆಯನ್ನ ಹಂಚಿಕೊಂಡಿದ್ರು. ಇನ್ನು ಸೌಂದರ್ಯ ಅವರಿಗೆ ಹಲವು ಪ್ರಶಸ್ತಿಗಳು ಸಹ ಸಿಕ್ಕಿದ್ವು. 2 ಬಾರಿ ತೆಲುಗು ಚಿತ್ರರಂಗದ ಪ್ರತಿಷ್ಠಿತ ನಂದಿ ಅವಾರ್ಡ್ ಸಿಕ್ಕಿತ್ತು. 6 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಕರ್ನಾಟಕ ಸರ್ಕಾರ ನೀಡುವಂತಹ ಅತ್ಯುತ್ತಮ ನಟಿ ಅನ್ನೋ ರಾಜ್ಯ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿತ್ತು. ಸೌಂದರ್ಯ 2004ರ ಏಪ್ರಿಲ್ 17ರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು. ಸೌಂದರ್ಯ ಅವರು ನಿಧನರಾಗಿ 21 ವರ್ಷ ಆದರೂ ಸಹ ಸೌಂದರ್ಯ ಸಾವಿನ ಬಗ್ಗೆ ಚರ್ಚೆ ಇನ್ನೂ ನಡೀತಾನೆ ಇದೆ. ಸೌಂದರ್ಯ ಅವರ ಅತ್ತಿಗೆ ನಿರ್ಮಲಾ ಅಮರನಾಥ್ ಅವರು ಒಂದು ಸಂದರ್ಶನ ನೀಡಿದ್ದಾರೆ. ಇದರಲ್ಲಿ ಅವರು ಹಲವು ಅಂಶಗಳನ್ನು ರಿವೀಲ್ ಮಾಡಿದ್ದಾರೆ. ಸತ್ತಂತೆ ಬದುಕೋದು, ಸತ್ತ ಮೇಲೆ ಬದುಕೋದು, ಹೀಗೆ 2 ತರ ಬದುಕನ್ನ ನಾವು ಬದುಕ್ತೇವೆ. ಆದ್ರೆ ಕೆಲವರು ಸತ್ತಂತೆ ಬದುಕಿದ್ರೆ ಇನ್ನು ಕೆಲವರು ಸತ್ತ ಮೇಲೂ ಸಹ ಬದುಕಿರ್ತಾರೆ. ಅದು ಸೌಮ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಸೌಮ್ಯ ಅಂದ್ರೆ ಸೌಂದರ್ಯ. ಸೌಮ್ಯ ಅನ್ನೋದು ಸೌಂದರ್ಯ ಅವರ ಇನ್ನೊಂದು ಹೆಸರು. ಸೌಂದರ್ಯ ನಿಧನರಾಗಿ 21 ವರ್ಷ ಆದರೂ ಸಹ ಫ್ಯಾನ್ಸ್ ಈಗಲೂ ಸಹ ಫೋನ್ ಮಾಡ್ತಾರೆ. ಇಷ್ಟು ದೊಡ್ಡ ಹೆಸರು ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಹೀಗಾಗಿ ನನಗೆ ಯಾವತ್ತೂ ಅಮರ್ ಆಗಲಿ ಸೌಮ್ಯ ಆಗಲಿ ಇಲ್ಲ ಅಂತ ಅನಿಸಿಲ್ಲ. ಅಮರ್ ಮತ್ತು ಸೌಮ್ಯ ನನ್ನ ಜೊತೆನೇ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಅವರಿಬ್ಬರು ಯಾವಾಗಲೂ ಅಮರ ಅಂತ ನಿರ್ಮಲಾ ಅವರು ಹೇಳಿದ್ದಾರೆ. ನನಗೆ ಸೌಂದರ್ಯ ಚಿಕ್ಕ ವಯಸ್ಸಿನಿಂದ ಗೊತ್ತು, ಜೊತೆಯಲ್ಲಿಯೇ ಬೆಳೆದವರು. ಸೌಮ್ಯ ಸಂಬಂಧಿ ಪದ್ಮ ನನ್ನ ಕ್ಲಾಸ್ಮೇಟ್. ನಾನು ಅವ್ರ ಮನೆಗೆ ಹೋಗ್ತಿದ್ದೆ, ಅವಳು ಸಹ ನಮ್ಮ ಮನೆಗೆ ಬರ್ತಾ ಇದ್ಲು. ಅದೇ ಮನೆಗೆ ಸೊಸೆಯಾಗಿ ಹೋಗ್ತೇನೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಮದುವೆಯಾಗಿ ಮನೆಗೆ ಬಂದಂತಹ ಮೇಲೆ ನನಗೆ ಅಲ್ಲಿ ಯಾರೂ ಸಹ ಹೊಸಬರು ಅಂತ ಅನಿಸಿರಲಿಲ್ಲ. ನನಗೆ ನೆನಪಿರುವಂತೆ ಸೌಮ್ಯಾಳನ್ನ ಹಂಸಲೇಖ ಸರ್ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ರು. ಸೌಮ್ಯ ಎಂಬ ಹೆಸರನ್ನ ಸೌಂದರ್ಯ ಅಂತ ಮರುನಾಮಕರಣ ಮಾಡಿದವರು ಸಹ ಹಂಸಲೇಖ. ಸೌಂದರ್ಯ ಶೂಟಿಂಗ್ ಬಿಟ್ರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದಾಗ ಮಾತ್ರ ಮೇಕಪ್ ಮಾಡ್ಕೊಳ್ತಿದ್ಲು. ಅವಳಿಗೆ ಬಟ್ಟೆಗಳು ಅಂದ್ರೆ ಪಂಚಪ್ರಾಣ. ವಾರ್ಡ್ರೋಬ್ ತುಂಬಾ ಬರೀ ಬಟ್ಟೆಗಳೇ ಇರ್ತಿದ್ವು. ತುಂಬಾನೇ ಮುದ್ದಾಗಿ ಬೆಳೆದಿದ್ದಂತಹ ಮಗು ಅದು. ಸೌಂದರ್ಯ ನಿಧನರಾದಾಗ ಹಲವಾರು ಜನ ಹಲವು ರೀತಿಯಲ್ಲಿ ಮಾತನಾಡಿದ್ರು. ಸೌಂದರ್ಯ ಆಪ್ತಮಿತ್ರ ಚಿತ್ರ ಮಾಡಬಾರ್ದಾಗಿತ್ತು ಅಂತ ಕೆಲವರು ಹೇಳ್ತಿದ್ರು. ಇನ್ನು ಕೆಲವರು ಫ್ಲೈಓವರ್ ಮೇಲೆ ಸೌಂದರ್ಯ ಅವರ ಆತ್ಮ ಇದೆ ಅಂತ ಸುಳ್ಳನ್ನ ಹೇಳಿದ್ರು. ಆಪ್ತಮಿತ್ರ ಶೂಟಿಂಗ್ ಸಮಯದಲ್ಲಿ ಸೌಂದರ್ಯಗೆ ಯಾವುದೇ ರೀತಿಯ ಅಹಿತಕರ ಅನುಭವ ಆಗಿರಲಿಲ್ಲ. ನನಗೆ ಇವತ್ತು ಕೂಡ ಚೆನ್ನಾಗಿ ನೆನಪಿದೆ. ಆ ಚಿತ್ರದ ಚಿತ್ರೀಕರಣ ಇಲ್ಲೇ ಪ್ಯಾಲೇಸ್ನಲ್ಲಿ ನಡೀತಿತ್ತು. ನಾನು ಸುಮಾರು ಸಲ ಹೋಗಿದ್ದೆ ಅಂತ ಹೇಳಿದ್ದಾರೆ. ರಾರ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ನಾನು ಕೂಡ ಅಲ್ಲಿಯೇ ಇದ್ದೆ. ಯಾವತ್ತು ಯಾವ ರೀತಿ ಕೆಟ್ಟ ಘಟನೆ ಕೂಡ ಅಲ್ಲಿ ನಡೆದಿರಲಿಲ್ಲ. ಆಪ್ತಮಿತ್ರ ಚಿತ್ರದಲ್ಲಿ ಸೌಂದರ್ಯ ಅಭಿನಯಿಸಿದ್ದು, ಆನಂತರ ದುರಂತ ಅಂತ್ಯ ಕಂಡಿದ್ದು ಎಲ್ಲವೂ ಸಹ ಕೇವಲ ಕಾಕತಾಳೀಯ. ಆಪ್ತಮಿತ್ರದ ಮೂಲ ಚಿತ್ರ ಮಣಿಚಿತ್ತಿರ ತಾಳ್ನಲ್ಲಿ ಅಭಿನಯ ಮಾಡಿದಂತಹ ಶೋಭನಾ ಇನ್ನೂ ಇದ್ದಾರೆ. ಅದೆಲ್ಲ ಸುಳ್ಳು. ಫ್ಲೈಓವರ್ ಮೇಲೆ ಆತ್ಮ ಇದೆ ಎಂಬ ಸುದ್ದಿಯೆಲ್ಲ ಸುಳ್ಳು ಎಂದು ನಿರ್ಮಲಾ ಅಮರನಾಥ್ನವರು ಹೇಳಿದ್ದಾರೆ. ಇನ್ನು ಈ ಮಾತುಗಳಲ್ಲಿ ವಾದಗಳಲ್ಲಿ ನನಗೆ ನಂಬಿಕೆ ಇಲ್ಲ, ಅದೆಲ್ಲ ಸುಳ್ಳು ಅಂತ ಅದೇ ರೀತಿ ಮುಂದುವರೆದು. ಆದರೆ ಆ ಸಮಯದಲ್ಲಿ ನನಗೆ ತುಂಬ ನೋವಾಗಿತ್ತು. ಯಾಕೆ ಅಂದರೆ ಸುಮಾರು ಮಾಧ್ಯಮದವರು ಆಗ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಿದ್ರು. ಆ ಫ್ಲೈಓವರ್ ಮೇಲೆ ಅದೇನಾಗ್ತಿದೆಯೋ ಅದಾಗ್ತಿದೆ, ಇದಾಗ್ತಿದೆ, ಸೌಂದರ್ಯ ಆತ್ಮ ಅಲ್ದಾಡ್ತಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆಗ ನನ್ನ ಹೊಟ್ಟೆ ಎಲ್ಲ ಕಲಕ್ತಾ ಇತ್ತು. ಇದೆಲ್ಲ ನೋಡಿದಾಗ ಇದು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ, ಇವರಿಗೆಲ್ಲ ಹೇಗಾದರೂ ಮನಸ್ಸು ಬರುತ್ತೆ ಎಂದು ನನಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ಫಿಲ್ಮಿ ಸುದ್ದಿ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.